ಏನು ಅಂದ್ರೆ ಇವತ್ತಿಂದ 3 ದಿನ ನನ್ನ ಮನೆಯಲ್ಲಿ ಒಲೆ ಹಚ್ಚಲ್ಲ ರೀ. ಯಾಕೆಂದ್ರೆ ಆರಾಧನೆ ಇದೆ. ನಾನ್ ಬೆಳಿಗ್ಗೆ ಹೋದ್ರೆ ನಾನ್ ಬರೋದೇ ರಾತ್ರಿ. ನೀವು ಪ್ರಸಾದಕ್ಕೆ ಅಲ್ಲಿಗೆ ಬಂದ್ಬಿಡಿ, ಸರಿನಾ? ಶಶಿಕಲಾ, 3 ಪಂಜೆ ಸಾಕಲ್ವೇನ್ರಿ ಜಾಗ ಹಿಡ್ಕೊಳಕ್ಕೆ? ಏನೋ ಇಡೀ ಏರಿಯಾಗೆ ಹಿಡ್ಕೊಂತೀರಾ ಜಾಗ? ಅಲ್ಲ ರೀ, ತುಂಬಾ ರಶ್ ಇರುತ್ತೆ. ಶಾಲಿನಿ ಅವ್ರೆ ಎಲ್ಲಿದ್ದೀರಾ? ಗೋವಿಂದ ಅಂತ ಹೇಳ್ತಾರಲ್ಲ, ಅಷ್ಟು ಮುಂಚೆ ಫೋನ್ ಮಾಡಿ ಅಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತೀನಿ ನಾನು. 10ನೇ ಲೋಟದ ಪಂಚಾಮೃತ ಇದು ಸಾಕಪ್ಪ. ಇನ್ನ ಮತ್ತಿನ್ ಮೊದಲನೇ ಪಂಕ್ತಿ ಊಟಕ್ಕೆ ಬೇರೆ ಕುತ್ಕೋಬೇಕು ಇನ್ನು 1 ಅವರ್ಗೆ. ಅಲ್ರಿ ಶಾಲಿನಿ ಅವ್ರೆ, ಆರಾಧನೆ ಪ್ರಯುಕ್ತ ಏನ್ರಿ ಕೊಟ್ರಿ? ಅಲ್ಲಿ ಕಾಣಿಸ್ತಾ ಇದೀಲ್ರಿ, ರಾಯರ ಬೃಂದಾವನ. ಅಲ್ಲ ಅಲ್ಲ, ಅದ್ರ ಮೇಲ್ಗಡೆ ಬಂಗಾರದ ಕವಚ ಕೊಟ್ರೇನ್ರಿ? ಅಯ್ಯೋ ಅಲ್ಲಲ್ಲ ರೀ, ಬೃಂದಾವನದ ಮೇಲೆ. ನರಸಿಂಹದೇವ್ರ ವಿಗ್ರಹ ಕೊಟ್ರಾ? ಅಲ್ಲ ಅಲ್ಲ ಅಲ್ಲ, ಅಲ್ಲಿ ಅಲ್ಲಿ ಮೇಲೆ. ಓ, ಕಿರೀಟ ಕೊಟ್ರೇನ್ರಿ? ಅಯ್ಯೋ ಅಲ್ಲ ರೀ, ನರಸಿಂಹದೇವ್ರಿಗೆ ಏರ್ಸಿರೋ ಪಾರಿಜಾತ ಹೂವ ರೀ. ಪಕ್ಕದ ಮನೆಯಲ್ಲಿ ಬಿಟ್ಟಿತ್ತು, ನಾನೇ ಏರ್ಸ್ಲಿ ಅಂತ ಕೊಟ್ಟೆ. ಇಷ್ಟು ಜನ ಕಳಿಸ್ತಾ ಇದೆ ಅಲ್ವಾ? ಬಲು ಮೋಸ ಅಮ್ಮ ಈ ಮಠದಲ್ಲಿ. ಏನು ಬಡಿಸ್ಲಿಲ್ಲ, ಎಲ್ಲ ಒಂದೊಂದೇ ಹಾಕೊಂಡೋದ್ರು. ಇನ್ನೊಂದ್ಸಲಿ ಕೇಳಲೇ ಇಲ್ಲ. ಅಲ್ಲೇನ್ ಮಾಡ್ಸಿದ್ರು? ಹೋಳಿಗೆನ, ಕಾಜು ಬರ್ಫಿನ ಅಷ್ಟೆಲ್ಲ ಮಾಡ್ಸಿದ್ರೇನ್ರಿ. ಹಾಗಾದ್ರೆ ನಾಳೆ ನಾನು ಅಲ್ಲಿಗೆ ಬರ್ತೀನಿ, ನನ್ಗೂ ಅಲ್ಲೊಂದ್ ಜಾಗ ಇಟ್ಕೊಂಡ್ಬಿಡ್ರಿ. ಅಯ್ಯೋ ಏನ್ ಬಂತು ಕಾಲ ಇದಕ್ಕೆ. ಮಠಕ್ಕೆ ಹೋಗಿ ಹೋಗಿ ಮಠಕ್ಕೆ ಜೀನ್ಸ್ ಪ್ಯಾಂಟು, ಮಿಡಿಗಳು, ಸ್ಲೀವ್ಲೆಸ್ ಬ್ಲೌಸ್ಗಳಂತೆ. ಅಯ್ಯೋ ಇವ್ರು ನೋಡ್ರಿ, ಇವ್ರು ಸೀರೆ ನೋಡ್ರಿ, ಸೀರೆ ಹೆಂಗಿದೆ. ಏನ್ರಿ ನೆಕ್ಲೆಸ್ ಸಹ ಎಲ್ಲ ಹಿಂಗ್ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನ್ ಒಳ್ಳೆ ಆಂಧ್ರ ತರ ಕಾಣಿಸ್ತಾ ಇದ್ದಾಳೆ. ಹಿಂಗ ಬರೋದು ಮಠಕ್ಕೆ. ಏನ್ ಇವ್ರು ನೋಡಿದ ತಕ್ಷಣ ಏನ್ ಬಿಟ್ಬಿಡ್ತಾರೆ ಮೊದಲನೇ ಪಂಕ್ತಿ ಊಟಕ್ಕೆ. ಓಹೋ, ಅನ್ನಕ್ಕೆ, ಸಾರಿಗೆ, ಹುಳಿಗೆ, ಪಲ್ಯಕ್ಕೆ, ಪಾಯಸಕ್ಕೆ, ಚಿತ್ರಾನ್ನ. ಅಲ್ಲ ರೀ, ಆದ್ರೆ ಆ ಪುಟ್ಟು ಡಬ್ಬಿ ಇದೆಯಲ್ಲ, ಏನಕ್ಕೆ ಇದು? ಉಪ್ಪಿಗೆ. ಉಪ್ಪನ್ನು ಬಿಡಲ್ವಾ ನೀವು? ಹಲೋ ಗಿರಿಜವ್ರೆ, ನಿಮ್ ಮಠದಲ್ಲಿ ಊಟಕ್ಕೆ ಜಾಗ ಇದೆಯಾ? ಒಂದೇ ಒಂದು. ಹೌದಾ, ಇಲ್ವಾ? ಸರಿ ಬಿಡಿ. ಕನಕ ಅವ್ರೆ, ನಿಮ್ ಮಠದಲ್ಲಿ ಜಾಗ ಇದೆಯೇನ್ರಿ? ಒಬ್ಳೇ ಹೋಗ್ರಿ, ನಾನು ಒಬ್ಳೆ ಊಟಕ್ಕೆ. ಹೌದಾ, ಇಲ್ವಾ? ಸರಿ ಬಿಡಿ. ಏನ್ರಿ ಸೂಚನಾ ಅವ್ರೆ, ನಿಮ್ ಮಠದಲ್ಲಿ ಊಟಕ್ಕೆ ಜಾಗ ಇದೆಯೇನ್ರಿ? ಅಲ್ಲೂ ಇಲ್ವಾ? ಸರಿ ಬಿಡಿ, ಹೋಗ್ಲಿ. ಏನಪ್ಪಾ ಮಾಡೋದು, ಇಷ್ಟು ಶೆಕೆ, ಇಷ್ಟು ತಿಂದಾಗ ನಿಂತೀನಿ, ಎಲ್ಲೂ ಜಾಗನೇ ಸಿಗ್ತಾ ಇಲ್ಲ. ಇಲ್ಲಿ ಬಫೆನಲ್ಲಿ ತಿನ್ಕೊಂಡು ಹೊಟ್ಟೋಗ್ಬಿಡೋಣವಾ? ಏನಪ್ಪಾ ಇದು, ಇಷ್ಟು ದೊಡ್ಡ ಕ್ಯೂ ಇದೆಯಲ್ಲ, ಹಿಂಗಪ್ಪ ನಾನು ರಾಯರ ದರ್ಶನ ಮಾಡೋದು? ಅಪ್ಪ ಗುರುವೇ ತಂದೆ, ಇಲ್ಲಿಂದಾನೇ ನೀವು ನಮಸ್ಕಾರ ಅಪ್ಪ. ತುಂಬಾ ರಶ್ ಇದೆ. ಎಷ್ಟೊಂದು ಅಂಗಡಿಗಳು ಹಾಕ್ಬಿಟ್ಟಿದ್ದಾರೆ ಇವತ್ತಿಲ್ಲಿ. ಓಹೋ, ಒಂದ್ ಸ್ವಲ್ಪ ಎಲ್ಲ ಕಡೆ ನೋಡ್ಬೋಣ. ಸ್ಟೀಲ್ ಪಾತ್ರೆ ಅಂತೆ ಅದು ಇದು ಹಾಕಿದ್ದಾರೆ, ನೋಡ್ಬೇಕು. ಏ ಶಾಲಿನಿ ಅವ್ರೆ, ಬನ್ರಿ ಮಠಕ್ಕೆ. ಅಯ್ಯೋ ಇಲ್ಲಪ್ಪ, ನಾನಂತೂ ಎಲ್ಲೂ ಬರಲ್ಲ. ನನ್ ಮನೆಯೇ ಮಂತ್ರಾಲಯ, ಮನೆಯೇ ದೇವಾಲಯ.